ಸೊ ನಿಮ್ಮ ಥರ್ಡ್ ಯೂನಿಟಲ್ಲಿ ಏನದಂದರೆ ಡಿಸೈನ್ ಆಫ್ ಶಾಫ್ಟ್ಸು ಒಂದೇ ಚಾಪ್ಟರ್ ಅದ, ಹೌದಾ? ಸೊ ನೀವು ಅದರಲ್ಲಿ ಏನಂದರೆ 2 ಕ್ವೆಶನ್ಸು ಪರ್ಫೆಕ್ಟ್ ಆದರೆ ಅಂದರೆ ನೀವು ಆರಾಮ್ ಸರಿ ಸಬ್ಜೆಕ್ಟು ಕ್ಲಿಯರ್ ಆಗ್ತೀರಿ. ನೀವೇನು ಮಾಡ್ತೀರಿ ಅಂದರೆ ಮೆಮರೈಸ್ ಬರ್ತಿರಲ್ಲ, ಮೆಮರೈಸ್ ಮಾಡ್ಕೊಂಬಂದರೆ ಇಲ್ಲಿ ವರ್ಕೌಟ್ ಆಗೋಲ್ಲ. ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಪ್ರೊಸೀಜರ್ ಫಾಲೋ ಮಾಡ್ಕೋಬೇಕು. ನೀವು ಪ್ರೊಸೀಜರ್ ಪ್ರಕಾರ ಫಾಲೋ ಮಾಡಿದರೆ ನಿಮಗೆ ಸೊಲ್ಯೂಷನ್ ಬರ್ತದೆ, ಹೌದಾ? ನೀವು ಬೈಪಾಟ್ ಮಾಡ್ಕೊಂಬಂದು ಅದು ಇದು ಮಾಡೋಕೆ ಹೋದ್ರೆ ವರ್ಕೌಟ್ ಆಗೋಲ್ಲ, ಯಾಕಂದರೆ ಸಬ್ಜೆಕ್ಟ್ ಹಂಗದ ಇದು ಭಾಳ. ಆದರೆ ನೀವೇನು ಮಾಡ್ತೀರಿ, ಥಿಯರಿ ಪೋರ್ಷನ್ಸ್ ಬೈಪಾಟ್ ಮಾಡ್ಕೊಂಬರ್ತೀರಿ. ಬಟ್ ಇಲ್ಲಿ ವ್ಯಾಲ್ಯೂ ಚೇಂಜ್ ಆದವು ಅಂದರೆ ಆಟೋಮೆಟಿಕ್ಲಿ ನಿಮಗೆ ಏನಾಗುತ್ತೆ, ಕನ್ಫ್ಯೂಷನ್ ಬರ್ತದೆ. ಸೊ ಫಸ್ಟ್ ಇವಾಗ ಏನಂದರೆ ಶಾಫ್ಟ್ ಅಂದರೆ ಏನು ಅರ್ಥ? ವಾಟ್ ಈಸ್ ದ ಮೀನಿಂಗ್ ಆಫ್ ಶಾಫ್ಟ್? ಹೆಂಗಿರ್ತದೆ ಶಾಫ್ಟ್ ಶೇಪ್? ಹೆಂಗಿರ್ತದೆ ಹೆಂಗಿರ್ತಾರೆ? ರೌಂಡ್ ಇರ್ತದೋ, ಚೌಕ್ ಇರ್ತದೋ? ಸೊ ಇಟ್ ಇಸ್ ಅನ್ ಸರ್ಕ್ಯುಲರ್ ಮೆಂಬರ್. ಓಕೆ, ಸೊ ವಿಚ್ ಇಸ್ ಯೂಸ್ ಟು ಟ್ರಾನ್ಸ್ಮಿಟ್ ದಿ ಪವರ್ or torque, or sometimes you can go for load also. Okay, load. So normally cross section of the shaft is what? It is a circular cross section. Okay, it is a rotating member which is used to transmit the power from one source to the another source. So example, okay, so let us take a flour mill. ಹಿಟ್ಟಿನ ಗಿರಣಿ ಹೋಗಿರ್ತಿರಲ್ಲ, ಓಕೆ. ಸೊ ಅಲ್ಲೇನಿರ್ತದೆ, ಹಿಟ್ಟಿನ ಗಿರಣಿಯಿಂದ ಒಂದು ಮೋಟರ್ ಇರ್ತೈತಿ, ದೊಡ್ಡದೊಂದು ಶಾಫ್ಟ್ ಹಾಕಿರ್ತಾರೆ. ಅದರ ಮೇಲೆ ಪುಲೀಸ್ ಇರ್ತಾವೆ, ಪುಲಿ ಏನಿರ್ತಾವೆ ನಿಮಗೆ ಗಿರಣಿಗೆ ಕನೆಕ್ಟೆಡ್ ಇರ್ತಾವೆ, ಓಕೆ, ವಿತ್ ದ ಹೆಲ್ಪ್ ಆಫ್ ಬೆಲ್ಟ್ ಡ್ರೈವ್. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಎ ಒನ್ ಮೋಟರ್ ಹಿಯರ್, ಓಕೆ. ಸೊ ಇಟ್ ಈಸ್ ಆಫ್ electrical motor. So here you are going to get one horizontal member. This horizontal member nothing but it is a what? It is a shaft. So now this electric motor is going to rotate this shaft. Okay? So that means it is transmitting certain amount of power. Okay. So now this power is going to be distributed to the different floor mills here. Okay. It may be supported with bearings here. You may get bearing here. ಇಲ್ಲೊಂದು ಬೇರಿಂಗ್ ಬರ್ತದೆ, ಇಲ್ಲೊಂದು ಬೇರಿಂಗ್ ಬರ್ತದೆ. ಇದು ನೀವು ನೋಡಿರಲಿಲ್ಲ ಅಂದರೆ ಹೋಗಿ ನೋಡ್ಕೊಂಬರ್ರಿ. ಇದು ಒಂದು ಎಕ್ಸಾಂಪಲ್. ಪರ್ಪಸ್ ಏನು? ಸೊ ಎಲೆಕ್ಟ್ರಿಕಲ್ ಮೋಟರ್ಗೆ ಏನು ಬರ್ತದೆ, ಇಲ್ಲಿ ಎಲೆಕ್ಟ್ರಿಕಲ್ ಪವರ್ ಬರ್ತದೆ, ಓಕೆ. ದಟ್ ಎಲೆಕ್ಟ್ರಿಕಲ್ ಪವರ್ ಈಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಪವರ್. ದಟ್ ಮೆಕ್ಯಾನಿಕಲ್ ಪವರ್ ಇಸ್ ಯೂಸ್ ಟು ರನ್ ದಿ ಫ್ಲೋರ್ ಮಿಲ್ಸ್. Now different type of shafts. ಸೊ ಟೈಪ್ಸ್ ಆಫ್ ಶಾಫ್ಟ್ಸ್ ಏನು ಬರ್ತದೆ ಅಂದರೆ ಬೇಸ್ಡ್ ಆನ್ ದಿ ಅಪ್ಲಿಕೇಶನ್, ಯಾವ ಪರ್ಪಸ್ ನೀವು ಯೂಸ್ ಮಾಡ್ತೀರಿ ಅದಕ್ಕೆ ನೀವು ಡಿಫ್ರೆಂಟ್ ಟೈಪ್ ಆಫ್ ಶಾಫ್ಟ್ಸ್ ಕರಿಬೋದು. ಸೊ ನಾನೇನು ಕರಿತೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಇಸ್ ಎ ಜನರಲ್ ಶಾಫ್ಟ್. ಓಕೆ, ಜನರಲ್ ಶಾಫ್ಟ್. ಸೊ ಇದರ ಪರ್ಪಸ್ ಏನು? ಇಟ್ ಈಸ್ ಟ್ರಾನ್ಸ್ಮಿಟ್ ದಿ ಪವರ್. ಸೊ ವಿಚ್ ಈಸ್ ಗೋಯಿಂಗ್ ಟು ಕಂಬೈನ್, ಇಟ್ ಇಸ್ ಎ ಟಾರ್ಕ್ ಆರ್ ಇಟ್ ಇಸ್ ಗೋಯಿಂಗ್ ಟು ಹ್ಯಾವ್ ಸಮ್ ಬೆಂಡಿಂಗ್ ಮೂಮೆಂಟ್ ಆಲ್ಸೋ. ಜನರಲ್ ಶಾಫ್ಟಿಗೆ ಏನಿರ್ತದೆ ಅಂದರೆ ಲೋಡು ಟಾರ್ಕು ಇರ್ಬೋದು, ಬೆಂಡಿಂಗ್ ಮೂಮೆಂಟ್ ಇರ್ಬೋದು, ಅಥವಾ ಪ್ಯೂರ್ಲಿ ಟಾರ್ಕು ಇರ್ಬೋದು, ಹೌದಾ? ಸೊ ಸೆಕೆಂಡ್ ಮೆಂಬರ್ ಏನಂದರೆ ಸ್ಪಿಂಡಲ್ ಅಂತ ಕರಿತೀವಿ. ಸ್ಪಿಂಡಲ್ ಅಗೇನ್ ಇಟ್ ಇಸ್ ಗೋಯಿಂಗ್ ಟು ಯೂಸ್ ದಿ ಪವರ್. ಬಟ್ ಡಿಫ್ರೆನ್ಸ್ ಏನಂದರೆ, ಸೊ ಇಟ್ ಗಾಟ್ ಅ ಶಾರ್ಟರ್ ಲೆಂತ್ ಹಿಯರ್. ಸೊ ಹಿಯರ್ ಲೆಂತ್ ಈಸ್ ಲೆಸ್ ದೆನ್ 1 meter. ಲೆಸ್ ದೆನ್ 1 meter ಅಂತಂದರೆ ನೀವೇನದನ್ನು ಕರಿಬೋದು, ಸ್ಪಿಂಡಲ್ ಅಂತ ಕರಿಬೋದು. ಓಕೆ. ಸೊ ಒನ್ ಮೋರ್ ಇಟ್ ಈಸ್ ಎ ಆಕ್ಸಲ್ ಹಿಯರ್. Axle. So axle is not going to transfer any type of a power here. Power, or you can call it as a torque. But it is going to support the bending load here. It is going to support the bending load or any type of a axle load.
or axial load. It may going to support the axial load, right? So generally you are going to get a three type of shaft. One is general shaft, another one is spindle, another one is axle. So you look out name for this general purpose shaft. ಇದಕ್ಕೇನೋ ಬೇರೆ ಹೆಸರು ಕರೀತಾರೋ ಅದು ನೀವು ಸ್ವಲ್ಪ ಸರ್ಚ್ ಮಾಡ್ಕೊಡಿ. ಇವಾಗ ಶಾಫ್ಟ್ ಏನಿರ್ತದೆ ಅಂದರೆ ನಾರ್ಮಲ್ ಇಟ್ ಇಸ್ ಆಫ್ ಎನ್ ಸ್ಟ್ಯಾಂಡರ್ಡ್ ಸೈಜ್. ಸೊ ನಾರ್ಮಲ್ ಏನಿರ್ತದೆ ಸೈಜ್ ಇಸ್ ಅ ಸ್ಟ್ಯಾಂಡರ್ಡ್ ಹಿಯರ್. Okay, so diameter is also standard and length is also standard here. ಸೊ ನಿಮಗೆ 3.1a ಅಥವಾ 3.2a ನೀವು ಡಾಟಾ ಬುಕ್ಕಲ್ಲಿ ಟೇಬಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಸ್ಟ್ಯಾಂಡರ್ಡ್ ಡಯಾಮೀಟರ್ ಸಿಗುತ್ತದೆ. ಅದೇ ರೀತಿ ಲೆಂತು ಸ್ಟ್ಯಾಂಡರ್ಡ್ ಇರ್ತದೆ. ಸಪೋಸ್ ಇಫ್ ಯು ವಾಂಟ್ ಟು ಗೋ ಫಾರ್ ಕಸ್ಟಮೈಸ್ಡ್ ಡೈಮೆನ್ಷನ್ಸ್, ಕಸ್ಟಮೈಸ್ಡ್ ಡಯಾಮೀಟರ್, ಹೌದಾ? ಇವಾಗೇನು 45 mm ನಿಮಗೆ ಸ್ಟ್ಯಾಂಡರ್ಡ್ ಡಯಾಮೀಟರ್ ಐತಿ. ಈಗ 45 mm ಸ್ಟ್ಯಾಂಡರ್ಡ್ ಡಯಾಮೀಟರ್ ಐತಿ. ಸೊ ನೀವು ಡಿಸೈನ್ ಮಾಡಿದ ಮೇಲೆ ರಿಕ್ವೈರ್ಡ್ ಡಯಾಮೀಟರ್ ಎಷ್ಟು ಬಂತು? ಲೆಟ್ ಅಸ್ ಸೇ ರಿಕ್ವೈರ್ಡ್ ಡಯಾಮೀಟರ್ ಯು ಗಾಟ್ 40 mm, ಹೌದಾ? ಎಷ್ಟು mm ಕಡಿಮೆ ಮಾಡಬೇಕೀಗ? You need to reduce 5 mm. So now reduction of this 5 mm is going to mean for properties of a shaft material. ಇವಾಗ ಇದಕ್ಕೆ ನೀವು ಡೈಮೆನ್ಷನ್ಸ್ ರಿಡ್ಯೂಸ್ ಮಾಡಬೇಕಂದ್ರೆ ಇಟ್ ಹ್ಯಾಸ್ ಟು ಬಿ ಗುಡ್ ಮಷಿನಬಿಲಿಟಿ. ಮಷಿನಬಿಲಿಟಿ ಚಲೋ ಇತ್ತಂದರೆ ನಿಮಗೆ ಸರ್ಫೇಸ್ ಫಿನಿಶ್ ಚಲೋ ಬರ್ತದೆ. ಮಷಿನಬಿಲಿಟಿ ಸರಿ ಇಲ್ಲ ಅಂದರೆ ಸರ್ಫೇಸ್ ಫಿನಿಶ್ ಸರಿ ಬರಲ್ಲ. ಸೊ ದಟ್ ಇಸ್ ವಾಟ್. ಸೊ ಪ್ರಾಪರ್ಟೀಸ್ ಆಫ್ ಇದು ಜಸ್ಟ್ ಹೆಡ್ಡಿಂಗ್ ಬರ್ಕೊಳ್ರಿ, ಗುಡ್ ಪ್ರಾಪರ್ಟೀಸ್ ಆಫ್ ದ ಶಾಫ್ಟ್ ಮಟೀರಿಯಲ್ ಆರ್ ಪ್ರಾಪರ್ಟೀಸ್ ಆಫ್ ಅ ಶಾಫ್ಟ್ ಮಟೀರಿಯಲ್. Or you can say shaft member. So now we are going to get a 5 or 6 properties of a shaft material is. So one is it is to be good machinability. Okay, it is to be good corrosion resistance. And it is to be heat treated. And so it is to be high strength. So one more is there. You just check out with the R.S. Kurmi book. 5 ಪ್ರಾಪರ್ಟೀಸ್ ಬರ್ತಾವೆ. ಒಂದು ಗುಡ್ ಮಷಿನಬಿಲಿಟಿ, ಎರಡನೇದು ಇಟ್ ಇಸ್ ಟು ಬಿ ಗುಡ್ ಕರೋಜನ್ ರೆಸಿಸ್ಟೆನ್ಸ್ ಆ್ಯಂಡ್ ಇಟ್ ಇಸ್ ಟು ಬಿ ಸೊ ವೆಲ್ ಹೀಟ್ ಟ್ರೀಟೆಡ್. ಓಕೆ, ಅನದರ್ ಒನ್ ಇಟ್ ಶುಡ್ ಹ್ಯಾವ್ ಆನ್ ಹೈ ಸ್ಟ್ರೆಂತ್. ಇವೆಲ್ಲ ಚಲೋ ಇದ್ದು ಅಂದರೆ ನಿಮಗೇನಾಗುತ್ತೆ, ಮಷಿನಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಮಷಿನಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಗುಡ್ ಹೀಟ್ ಟ್ರೀಟೆಡ್ ಇತ್ತಂದರೆ ಹೈ ಟೆಂಪ್ರೇಚರಲ್ಲಿ ಯೂಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದೇ ರೀತಿ ಹೈ ಸ್ಟ್ರೆಂತ್ ಇತ್ತಂದರೆ ಯು ಕ್ಯಾನ್ ಗೋ ಫಾರ್ ಸ್ಮಾಲರ್ ಡಯಾಮೀಟರ್ ಫಾರ್ ಹೈ ಸ್ಟ್ರೆಂತ್ ಪರ್ಫಾರ್ಮೆನ್ಸ್ ಆರ್ ಹೈ ಪವರ್ ಟ್ರಾನ್ಸ್ಮಿಷನ್ ಪರ್ಪಸ್. ಓಕೆ, ಸೊ ಕರೋಜನ್ ರೆಸಿಸ್ಟೆನ್ಸ್ ಅಂದರೆ ಇಟ್ ಶುಡ್ ಬಿ, ಸೊ ವೆನ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪೋಸ್ ಟು ದಿ ಎನ್ವೈರ್ಮೆಂಟ್ ಇಟ್ ಶುಡ್ ಬಿ ಕರೋಜನ್ ರೆಸಿಸ್ಟೆನ್ಸ್. ಮಷಿನ್ ಒಳಗಡೆ ಇದ್ದರೆ ಬೇರೆ ಇರ್ತದೆ, ಸ್ವಲ್ಪ ಮಷಿನ್ ಹೊರಗಡೆ ಇತ್ತು ಅಂದರೆ ಇಟ್ ಶುಡ್ ಬಿ ಕರೋಜನ್ ರೆಸಿಸ್ಟೆನ್ಸ್. ನೌ ಟೈಪ್ಸ್ ಆಫ್ ಲೋಡ್ಸ್ ಆನ್ ಶಾಫ್ಟ್ ಮೆಂಬರ್. ಶಾಫ್ಟ್ ಮೇಲೆ ಯಾವ್ಯಾವ ರೀತಿ ಲೋಡ್ಸು ಆ್ಯಕ್ಟ್ ಆಗ್ತಾವೆ. ಸೊ ಒನ್, ಇಟ್ ಇಸ್ ಎ ಪ್ಯೂರ್ ಟಾರ್ಷನ್. Second, it is a pure bending. So third one is combination of both. ಫಸ್ಟ್ನೇದೇನು, ಇಟ್ ಇಸ್ ಸಬ್ಜೆಕ್ಟೆಡ್ ಟು ಪ್ಯೂರ್ ಟಾರ್ಷನ್. ಎರಡನೇದು ಇಫ್ ಇಟ್ ಇಸ್ ಸಬ್ಜೆಕ್ಟೆಡ್ ಟು ಪ್ಯೂರ್ ಬೆಂಡಿಂಗ್ ಮೂಮೆಂಟ್.
ಥರ್ಡ್ ಕೇಸ್ ಅಂದರೆ ಇಟ್ ಈಸ್ ಕಾಂಬಿನೇಷನ್ ಆಫ್ ಟಾರ್ಷನ್ ಆಸ್ ವೆಲ್ ಆಸ್ ಬೆಂಡಿಂಗ್ ಮೂಮೆಂಟ್. ನೆಕ್ಸ್ಟ್, calculation of diameter, okay, or design based on two criteria. Based on two criteria. So first criteria ಏನು? So based on strength. Second, design based on rigidity. Okay. Based on strength, based on rigidity. ಇವೆರಡು ಪ್ಯಾರಾಮೀಟರ್ ತಗೊಂಡು ಡಿಸೈನ್ ಮಾಡ್ತಾರೆ ಶಾಫ್ಟ್. ಸೊ ಸ್ಟ್ರೆಂತ್ ಅಂದರೆ it is what the permissible shear stress of the shaft member. Strength andre permissible shear stress of the shaft member. So now rigidity means, so it is what modulus of rigidity, modulus of rigidity of a shaft member. ಇದಿಷ್ಟು ಕ್ಲಿಯರ್ ಆಯಿತಾ? ಲೋಡ್ ಯಾವ್ಯಾವ ಟೈಪ್ ಆ್ಯಕ್ಟ್ ಆಗ್ತಾವೆ ಶಾಫ್ಟ್ ಮೇಲೆ? ಒಂದು ಪ್ಯೂರ್ ಟಾರ್ಷನ್ನು, ಇನ್ನೊಂದು ಪ್ಯೂರ್ ಬೆಂಡಿಂಗು, ಇನ್ನೊಂದು ಕಾಂಬಿನೇಷನ್ ಆಫ್ ಬೋತ್. ಡಯಾಮೀಟರ್ ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ? ಬೇಸ್ಡ್ ಆನ್ ಟೂ ಕ್ರೈಟೀರಿಯಾ, ಐದರ್ ಸ್ಟ್ರೆಂತ್ ಐದರ್ ರಿಜಿಡಿಟಿ. ನೌ ಲೆಟ್ ಅಸ್ ಗೋ ಫಾರ್ ಫಸ್ಟ್ ಕೇಸ್. ಶಾಫ್ಟ್ ಮೆಂಬರ್ subjected to pure torsion or torque. Okay, so torque ಹೆಂಗೆ ಡಿಫೈನ್ ಮಾಡ್ತೀರಿ? ಟಾರ್ಕ್ ಹೆಂಗೆ ಡಿಫೈನ್ ಮಾಡ್ತೀರಿ? rotational force of the body. Okay, let us take one example here. Now this is what a circular member. Okay, so now this is a center point. So now if we apply the load at its circumferential direction exactly perpendicular to radius, ಇದೇನು ಜನರಲ್ ಮೀನಿಂಗ್ ಇದು. ಓಕೆ, ಟೆಕ್ನಿಕಲ್ ಇಟ್ ಇಸ್ ಎ ಡಿಫ್ರೆಂಟ್, ನಿಮ್ಗೆ ಅರ್ಥ ಆಗಲಿ ಅಂತ ಈ ರೀತಿ ಹೇಳ್ತಾ ಇದ್ದೀನಿ. ಸೊ ನಾವು ದಿಸ್ ಇಸ್ ವಾಟ್ ಅ ರೇಡಿಯಲ್ ಡಿಸ್ಟೆನ್ಸ್ ಇಸ್ ಆರ್, ಇಟ್ ಇಸ್ ಸಬ್ಜೆಕ್ಟೆಡ್ ಟು ಫೋರ್ಸ್ ಎಫ್. ನಾವು ಟಾರ್ಕ್ ಈಕ್ವಲ್ ಟು ಎಫ್ ಇಂಟು ಆರ್. ಸೊ ವೇರ್ ಎಫ್ ಈಸ್ ವಾಟ್? ಇಟ್ ಇಸ್ ಎ ರೇಡಿಯಲ್ ಫೋರ್ಸ್ ಇನ್ ನ್ಯೂಟನ್. ಆರ್ ಈಸ್ ವಾಟ್? Radius of shaft member. It is in mm. So what you got? Torque T equal to F into R. It is a Newton mm. ಆಯ್ತಾ? ಇದು ಅರ್ಥ ಆಯ್ತಾ ನಿಮಗೆ? ಟಾರ್ಕು, ಲೋಡು ಮತ್ತು ರೇಡಿಯಸ್ ಕೊಟ್ಟರೆ ನೀವೇನು ಮಾಡ್ಬೋದು? ಟಾರ್ಕ್ ಕಂಡುಹಿಡಿಬೋದು. ನೆಕ್ಸ್ಟ್, ಇವಾಗ ಏನಾಗುತ್ತೆ, ನಾವು ಫಸ್ಟ್ ಏನು ಎಕ್ಸಾಂಪಲ್ ತೊಗೊಂಡ್ವಿ ಇಲ್ಲಿ. ಸೊ ಒಂದು ಎಲೆಕ್ಟ್ರಿಕಲ್ ಮೋಟಾರ್ ಅದ, ಹೌದಾ? ಇದಕ್ಕೇನು ಮಾಡ್ತೀರಿ ನೀವು? ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತೀರಿ. ಎಲೆಕ್ಟ್ರಿಸಿಟಿ ಸಪ್ಲೈ ಏನು ಮಾಡ್ತೀರಿ? ಸೊ ಕರೆಂಟ್ ಇರ್ತದೆ. ಇದು ಎಲೆಕ್ಟ್ರಿಕ್ ಮೋಟ್ರ್ ಏನಿರ್ತದೆ? ಸರ್ಟನ್ ಕೆಪಾಸಿಟಿ ಇರ್ತದೆ, ಹೌದಾ?
ಇದು ಕೆಪಾಸಿಟಿ ಎದರಾಗ ಮೆನ್ಷನ್ ಮಾಡ್ತಾರೆ ಅಂದರೆ ಕಿಲೋವ್ಯಾಟ್ನಾಗ ಮೆನ್ಷನ್ ಮಾಡ್ತಾರೆ, ಕಿಲೋವ್ಯಾಟ್. ಸೊ ನೆಕ್ಸ್ಟ್ ಅವ್ರೇನು ಮಾಡ್ತಾರೆ ಅಂದರೆ ಇದಕ್ಕೊಂದು ಸ್ಪೀಡ್ ಇರ್ತದೆ, ಸ್ಪೀಡ್, ಕಿಲೋವ್ಯಾಟು ಪವರು, ಸ್ಪೀಡ್ rotation. Normally power P equal to 2 pi nt divided by 60 into 1000. ಈ ಈಕ್ವೇಷನ್ ಇಂದ ನೀವೇನು ಮಾಡ್ಬೋದು ಅಂದರೆ ಯು ಕ್ಯಾನ್ ಫೈಂಡ್ ಔಟ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಅ ಟಾರ್ಕ್. ಹೌದಾ? ಈ ಈಕ್ವೇಷನ್ ಇಂದ ನೀವೇನು ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂದರೆ you can calculate torque in Newton mm. Sorry, I think in Newton meter. Or else you have a one equation, T equal to 9.55 into 10 to the power of 6 into P divided by 60. So you will get Newton mm. Now power is to be substituted in terms of kilowatt. Very equation ಬರ್ಕೊಡ್ರಿ. ಏನು ಓಕೆ, ಎರಡು ಈಕ್ವೇಷನ್ ಬರ್ಕೊಂಡ್ರಾ? ಓಕೆ, ನೋಟ್ ಡೌನ್. Determine the diameter of a shaft for the following data. Power P, it is a 20 kilowatt. Speed N equal to 1200 RPM. So shear stress of shaft member or of a material, it is 56 megapascal. Shear stress of a material, it is a 56 megapascal. Okay, clear? ಏನೇನು ಪ್ಯಾರಾಮೀಟರ್ ಕೊಟ್ಟಿದ್ದಾರೆ ನೋಡ್ರಿ. ಲೆಟ್ ಅಸ್ ನೋಟ್ ಆನ್ ಗಿವನ್ ಡಾಟಾ. Power P is given, it is how much? 20 kilowatt. Speed N is given, it is 1200 RPM. So tau is given, it is 56 megapascal. ಓಕೆನಾ? ಬರ್ಕೊಂಡ್ರಿ? ಇವಾಗ ಏನು ಕೇಳಿದಾರೆ ಅವರು? ಸೊ ಕ್ಯಾಲ್ಕುಲೇಟ್ ಡಯಾಮೀಟರ್. ಕ್ಯಾಲ್ಕುಲೇಟ್ ಡಯಾಮೀಟರ್. ಓಕೆ, ಇವಾಗ ನಾವು ಡಯಾಮೀಟರ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಪ್ರೀವಿಯಸ್ ಇಕ್ವೇಷನಲ್ಲಿ ನಮಗೇನಾದರೂ ಡಯಾಮೀಟರ್ ಸಿಂಬಾಲ್ ಇತ್ತಾ? ಎರಡು ಇಕ್ವೇಷನ್ ಬರೆದ್ವಿ ಅಲ್ಲಿ, ಇಲ್ಲೇನಾದರೂ ಬಂತಾ ಇದರಲ್ಲಿ? ಇಲ್ಲಲ್ಲ, ಇಲ್ಲೇನು ಬಂತು ನಿಮಗೆ?
ಟಿ ಒಂದೇ ಐತಿ ಈಗ, ಟಿ ಒಂದೇ ಐತಿ, ಹೌದಾ? ಸೊ ಇಲ್ಲಿ ನಿಮಗೆ ಫೋರ್ಸ್ ಕೊಟ್ಟಿಲ್ಲ. ಫೋರ್ಸ್ ಕೊಟ್ಟರೆ ನೀವೇನು ಮಾಡ್ಬೋದಾಗಿತ್ತು? ರೇಡಿಯಸ್ ಕ್ಯಾಲ್ಕುಲೇಷನ್ ಮಾಡ್ಬೋದಾಗಿತ್ತು. ಫೋರ್ಸ್ ಕೊಟ್ಟಿದ್ದಾರೆ. ಓಕೆ, ನೌ ಲೆಟ್ ಅಸ್ ಫಸ್ಟ್ ಫೈಂಡ್ ಔಟ್ ಟಾರ್ಕ್ ಟ್ರಾನ್ಸ್ಮಿಟೆಡ್ ಬೈ ದಿ ಶಾಫ್ಟ್. Torque transmitted by the shaft. So you refer design data and book. Okay, notify equation number, something is there. So T equal to 9.55 into 10 to the power of 6 into P divided by N. Now let us substitute. It is 9.55 into 10 to the power of 6. Power is how much? It's 20 kilowatt. Speed is 1200 RPM. One 9 ಓಕೆ ಆಯ್ತಾ? 166 ಓಕೆ. Done. Now you got a torque. ಸೊ ನಾನು ಏನು ಹೇಳಿದೆ ಆಗಲೇ, ಎರಡು ಕ್ರೈಟೇರಿಯಾ ಮೇಲೆ ಶಾಫ್ಟ್ ಡಿಸೈನ್ ಮಾಡ್ತಾರೆ. ಒಂದು ಸ್ಟ್ರೆಂತು, ಇನ್ನೊಂದು ರಿಜಿಡಿಟಿ, ಹೌದಾ? ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ? ಇದೇನಿದು? ಶಿಯರ್ ಸ್ಟ್ರೆಸ್, ಆರ್ ಇಟ್ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಎ ಸ್ಟ್ರೆಂತ್. Now design of a shaft based on strength. So it is what? T by J equal to tau by R. This is the equation. ಸಿಂಪ್ಲಿಫೈ ಮಾಡಿದರೆ ಮತ್ತೆ ಬೇರೆ ಬರ್ತದೆ. ನಿಮ್ಮ ಡಾಟಾ ಬುಕ್ಕಲ್ಲಿ ಇದೆ, ಸಾಧ್ಯ ಆದರೆ ಮಂಡೇ ಡಾಟಾ ಬುಕ್ ತೊಗೊಂಬರ್ರಿ. ತೊಗೊಂಬಂದಿರಾ? ತೊಗೊಂಬರ್ರಿ. ಅದು ಜನರಲ್ ಶಾಫ್ಟ್ ಅಲ್ಲ, ಕಮರ್ಷಿಯಲ್ ಶಾಫ್ಟ್ ನೋಡೋದು. ಕಮರ್ಷಿಯಲ್ ಶಾಫ್ಟ್ಸ್ ಅಲ್ಲದವಲ್ಲ, ಎರಡದವಲ್ಲ. ಚಾಪ್ಟರ್ ಯಾವುದು? ಥರ್ಡ್ ಚಾಪ್ಟರ್, ಡಿಸೈನ್ ಆಫ್ ಶಾಫ್ಟ್ಸ್, ಹೌದಾ? ಸೊ ನಿಮಗೆ ಇಲ್ಲಿ ಇಕ್ವೇಷನ್ ನಂಬರ್ 3.4a. ಇಕ್ವೇಷನ್ ಯಾವುದು? 3.4a.
ಹೌದಾ? ದಿಸ್ ಇಸ್ ವಾಟ್ ಬೇಸ್ಡ್ ಆನ್ ದಿ ಸ್ಟ್ರೆಂತ್. ಪೇಜ್ ನಂಬರು 50, ಇಕ್ವೇಷನ್ ನಂಬರು 3.4a. ಔಟ್ಸೈಡ್ ಡಯಾಮೀಟರ್ ಆಫ್ ಅ ಹಾಲೋ ಶಾಫ್ಟ್ ಸಬ್ಜೆಕ್ಟೆಡ್ ಟು ಸಿಂಪಲ್ ಟಾರ್ಷನ್. ಆಯಿತಾ? ಏನದಲ್ಲಿ ಇಕ್ವೇಷನ್ನು? ಐ ರೈಟ್ ದ ಇಕ್ವೇಷನ್. ಸೊ ಡಿ ನಾಟ್ ಈಕ್ವಲ್ ಟು 16t divided by pi into tau d in bracket 1 divided by 1 minus k to power of 4 bracket close square bracket close to the power of 1 by 3. ಹೌದಾ? ಬರ್ಕೊಂಡ್ರೆ ಇಕ್ವೇಷನ್. If a shaft is solid, substitute k equal to 0. ಅಲ್ಲಿ ಕೊಟ್ಟಿದ್ದಾರೆ ನಾವು ಲಾಸ್ಟಿಗೆ. ಫಾರ್ ಸಾಲಿಡ್ ಶಾಫ್ಟ್ ಸಬ್ಸ್ಟಿಟ್ಯೂಟ್ k equal to 0 and d not equal to d. ಹುಡುಗದ ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊ, ಮೊದಲಿಗೆ ಬರ್ಕೋ, ಮನೇಲಿ ಕ್ಯಾಲ್ಕುಲೇಷನ್ ಮಾಡ್ಕೊ ನೀಟಾಗಿ. ಬರ್ಕೊಂಡ್ರ? ಇವಾಗ ಕೆ ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನು ಬರುತ್ತಿದೆ ಇಕ್ವೇಷನು? ಅಬ ಇಕ್ವೇಷನ್ ವಿಲ್ ಬಿಕಮ್ ಡಿ 16t divided by pi pi tau d to the power of 1 by 3. Now substitute values. Substitute values. 16 t is 159,166.66 divided by pi tau is 56. It is what? To the power of 1 by 3. Now we calculate d. Megapascal equal to 1 megapascal equal to it is 1 Newton per mm square. 1 megapascal equal to 1 Newton per mm square. How much? 356.7. ರೈಟ್. ಇವಾಗ ನಿಮಗೆ ಸ್ಟ್ಯಾಂಡರ್ಡ್ ಡಯಾಮೀಟರ್ ನೋಡಬೇಕಂದ್ರೆ ಸ್ಟ್ಯಾಂಡರ್ಡ್ ಡಯ ರೆಫರ್ ಡಿಸೈನ್ ಡಾಟಾ ಆ್ಯಂಡ್ ಬುಕ್ ನೋಟಿಫೈ ಟೇಬಲ್ ನಂಬರ್ 3.5a. ಹೌದಾ? ಎಷ್ಟದಲ್ಲೇ 356 ಅಂದರೆ ಯು ಕ್ಯಾನ್ ಗೋ ಫಾರ್ ಸ್ಟ್ಯಾಂಡರ್ಡ್ ಡಯಾಮೀಟರ್ ಡಿ ಈಕ್ವಲ್ ಟು ಹೌ ಮಚ್? 20. It's a cube root. So either you can go for 25 mm or 28 mm.
ಆಯಿತು. ಇದರಲ್ಲಿ ಏನಾದರೂ ಡೌಟ್ ಅದ? ಓಕೆ. 25 ಅಥವಾ 28, 24.37 ಅದ, ಹೌದಾ? ನೆಕ್ಸ್ಟ್ ಡಯಾಮೀಟರ್ ಎಷ್ಟದ? 25 ಅದ. ಸೊ ಅದಕ್ಕಿಂತ ಜಾಸ್ತಿ ಬಂತಂದರೆ ನೀವು 28 ಸಜೆಷನ್ ಮಾಡಿರಿ. ಟೇಬಲ್ ನಂಬರ್ 3.5a, ಪೇಜ್ ನಂಬರ್ 57. ಆಯ್ತಾ? ಓಕೆ. ನೆಕ್ಸ್ಟ್ you note down. Design an axle which one is used in Pulsar 250cc bike where it has to withstand 150 kg of transverse load. Take bending stress of axle member as 75 megapascal. The support distance of axle is 250 mm. ಏನದ ಕ್ವಶನ್? ಒಂದು ಎಕ್ಸೆಲ್ ಅದ, ಅದು ಎಕ್ಸೆಲ್ ಎಲ್ಲಿ ಯೂಸ್ ಮಾಡ್ಯಾರಂದ್ರೆ 250cc ಪಲ್ಸರ್ ಬೈಕಲ್ಲಿ ಯೂಸ್ ಮಾಡಿದಾರೆ. ಅದೇನು ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಟ್ರಾವರ್ಸ್ ಲೋಡು 150 kg ಸಸ್ಟೈನ್ ಆಗಬೇಕು, ಹೌದಾ? ಎಕ್ಸೆಲ್ದು ಸಪೋರ್ಟ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು? 250 mm ಕೊಟ್ಟಿದ್ದಾರೆ. ಎಕ್ಸೆಲ್ ಅಂದರೆ ನೀವು ಹಿಂದಿನ ಗಾಲಿಯಲ್ಲಿ ಪಂಚರ್ ಆದ ಒಂದು ಸಣ್ಣ ರಾಡ್ ತೆಗಿತಾರೆ ನೋಡಿ, ಹೊಡೆದು ನಟ್ಟು ಬೇಯಿಸ್ತೀರಿ, ಬಿಚ್ಚಿ ರಾಡ್ ತೆಗೆದು ಗಾಲಿ ತಗೋತಾರೆ. ಅದು ಸಣ್ಣ ರಾಡ್ ಏನು ಬರುತ್ತಲ್ಲ ಅದು ಎಕ್ಸೆಲ್. ಅದು ರೊಟೇಟ್ ಆಗೋಲ್ಲ, ಅದು ಯಾವಾಗಲೂ ಸ್ಟೇಷನರಿ ಇರ್ತದೆ. ಅದೇನು ಮಾಡುತ್ತೆ ಅಂದರೆ ನಿಮ್ಮದು ರೊಟೇಷನ್ ಗಾಲಿ ಏನು ರೊಟೇಟ್ ಆಗಿರ್ತದಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತದೆ, ಅದು ಅಷ್ಟೇ, ಹೌದಾ? ಸೊ ಅದೇನಾಗುತ್ತೆ ಅಂದರೆ ರೊಟೇಷನ್ ಲೋಡು ಕ್ಯಾರಿ ಮಾಡ್ತದೆ. ದಟ್ ಇಸ್ ವಾಟ್ ಅ ಟ್ರಾನ್ಸ್ವರ್ಸ್ ಲೋಡ್. ನೌ ಲೆಟ್ ಅಸ್ ಗೋ ಫಾರ್ ಸೊಲ್ಯೂಷನ್. So it is what a surplus data. We don't need a capacity of the bike. ಅದನ್ನು ನಾವೆಲ್ಲಿ ಯೂಸ್ ಮಾಡಲ್ಲ. ಓಕೆ, ಸೊ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ವಾಟ್ ಇಸ್ ದ ಲೋಡ್ ಹಿಯರ್? 150 kg. What is the bending stress? Or you can use sigma b. It is how much? 75 megapascal. So what is the distance here?
ಟ್ರಾನ್ಸ್ವರ್ಸ್ ಡಿಸ್ಟೆನ್ಸ್ ಎಷ್ಟದ, ಇದು ಸಪೋರ್ಟ್ ಡಿಸ್ಟೆನ್ಸ್ ಎಷ್ಟದ, 250 mm, 250 mm ಲೆಂತ್. ಇವಾಗ ನಾನು ಇಲ್ಲಿ ಡ್ರಾ ಮಾಡ್ತೀನಿ ಡಯಾಗ್ರಾಮ್. ಚೆಸ್ಸಿಗೆ ಏನಿರ್ತದೆ, ನಿಮಗೆ ಇಲ್ಲಿ 2 ಸಪೋರ್ಟ್ ಇರ್ತಾವದಾ, ಹೌದಲ್ಲ. ಸೊ ನಿಮಗಿಲ್ಲೇ ಸ್ಪ್ರಾಕೆಟ್ ಇರ್ತದೆ, ಇಲ್ಲಿ ನಿಮ್ದು ಏನಿರ್ತದೆ, ಇಲ್ಲಿ ಗಾಲಿ ಮೌಂಟ್ ಆಗಿರ್ತದೆ, ಹೌದಲ್ಲ. ಇವೆರಡರ ಸಪೋರ್ಟ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು, 250 mm ಕೊಟ್ಟಿದ್ದಾರೆ. ಸೊ ವೀಲು ಎಕ್ಸಾಕ್ಟ್ಲಿ ಸೆಂಟರ್ ಇರ್ತದೋ, ಪೂರ ಲೆಫ್ಟ್ ಸೈಡ್ ಇರ್ತದೋ, ಪೂರ ರೈಟ್ ಸೈಡ್ ಇರ್ತದೋ, ಎಕ್ಸಾಕ್ಟ್ಲಿ ಸೆಂಟರ್. ಕ್ಲಿಯರ್ ಆಯ್ತಾ. ಇವಾಗ ಕೆ ಜಿ ಇದ್ದಿದ್ದನ್ನು ನ್ಯೂಟನ್ಗೆ ಕನ್ವರ್ಟ್ ಮಾಡಬೇಕು, ಆ್ಯಸ್ ಇಟ್ ಇಸ್ ಯೂಸ್ ಮಾಡಬಾರ್ದು. ಕೆ ಜಿ ಇದ್ದಿದ್ದನ್ನು ನ್ಯೂಟನ್ಗೆ ಕನ್ವರ್ಟ್ ಮಾಡಬೇಕು. ನಾವು ಲೆಟ್ ಅಸ್ ಸೇ 1 kg equal to, it is actually 9.81 Newton, so approximately they are taking it as a 10 Newton. ಕೆ ಜಿ ಇದ್ದಿದ್ದನ್ನು ನ್ಯೂಟನ್ಗೆ ಕನ್ವರ್ಷನ್ ಮಾಡಬೇಕು. ಅದೆಷ್ಟದ, ಆ್ಯಕ್ಚುಲಿ 9.81 ಅದ. ಅದನ್ನೇನು ಮಾಡ್ತಾರೆ, ರೌಂಡ್ ಫಿಗರು 10 Newton ಅಂತ ತೊಗೋತಾರೆ. ಇವಾಗ ಕೆ ಜಿ ಇದ್ದಿದ್ದು ನ್ಯೂಟನಿಗೆ ಕನ್ವರ್ಟ್ ಮಾಡಿದ ಮೇಲೆ ಏನಾಯಿತು ನಮ್ಮದು ಡಯಾಗ್ರಾಮು, ಹೌದಾ. 2 ಸಪೋರ್ಟ್ ಅದಾವ, ಒಂದು ಲೆಫ್ಟ್ ಸೈಡ್ ಐತಿ, ಒಂದು ರೈಟ್ ಸೈಡ್ ಐತಿ. ನಾವು ದಿಸ್ ಮೆಂಬರ್ ಈಸ್ ಸಬ್ಜೆಕ್ಟೆಡ್ ಟು ವಾಟ್, ಬೆಂಡಿಂಗ್ ಮೂಮೆಂಟ್. ಹೌದಾ. ಸೊ ನಾವು ಟು ಗೆಟ್ ದಿ ಡಯಾಮೀಟರ್ ಆಫ್ ದಿಸ್ ಟೈಪ್ ಆಫ್ ಮೆಂಬರ್, ಯು ರೆಫರ್ ಇಕ್ವೇಷನ್ ನಂಬರ್ 3.5b. Sorry, 3.4b. Okay. So now design is based on bending stress, because it is subjected to pure bending. Refer design data handbook, notify equation number 3.4b. ಏನಿದೆ equation 3.4b? So d naught equal to 32 pi sigma d, it is in a square bracket, in round bracket, in parenthesis it is a 1 minus k to power of 4, bracket close, square bracket close, to the power of 1/3. ಹೌದಾ. So now let us observe, it is a solid shaft. So d equal to d naught, k equal to 0. Sorry, 32 m, right. ಮಾಡೋಣ, ಡಿಸ್ಕಷನ್ ಮಾಡೋಣ. ಏನು ಕೊಟ್ಟಿದ್ದಾರೆ ನೋಡ್ರಿ, ಎಮ್ ಅಂದರೆ ಫಸ್ಟ್ ಇದರಲ್ಲಿ ಇಂಡೆಕ್ಸಲ್ಲಿ ಏನು ಕೊಟ್ಟಿದ್ದಾರೆ, ಇಟ್ ಇಸ್ ಅ ಬೆಂಡಿಂಗ್ ಮೂಮೆಂಟ್ ನ್ಯೂಟನ್ mm. ನೋಟೇಷನ್ಸ್ ಕೊಟ್ಟಿದ್ದಾರೆ ನೋಡ್ರಿ, ಸಿಂಬಾಲ್, ಡಿಸ್ಕ್ರಿಪ್ಷನ್ ಆ್ಯಂಡ್ ಯೂನಿಟ್ಸ್ ಅಂತೇಳಿ, ಪೇಜ್ ನಂಬರ್ 49. ಎಮ್ ಅಂದರೆ ಏನದಲ್ಲೇ, ಬೆಂಡಿಂಗ್ ಮೂಮೆಂಟ್. M is, it is a bending moment. ಹೌದಾ. Now let us calculate bending moment. Let us calculate bending moment. ಸೊ ಇದು ಸಿಂಪ್ಲಿ ಸಪೋರ್ಟೆಡು ಸಿಮೆಟ್ರಿಕ್ ಇತ್ತಂದರೆ ನೀವೇನು ಯೂಸ್ ಮಾಡ್ಬೋದು ಅಂದರೆ, ಸ್ಟ್ಯಾಂಡರ್ಡ್ ಇಕ್ವೇಷನ್ನು ಎಮ್ ಈಕ್ವಲ್ ಟು WL/4. ಡಬ್ಲ್ಯೂ ಎಷ್ಟದ ಈಗ 1500 ಅದ, ಎಲ್ ಎಷ್ಟದ 250 ಅದ, ಡಿವೈಡೆಡ್ ಬೈ 4.
93750. You can get these maximum bending equations from your chapter number 1, okay, in table number 1.4. Table number 1.4, page number 15. So equation number is what? Sorry, you can refer from table number 1.4, serial number 4. Okay. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. So bending moment M, maximum bending moment M equal to what? It is a 1/4 FL. ನಾನೇನು ಬರ್ತೀನಿ ಇಲ್ಲೇ WL/4 ಅಂತ ಬರ್ತೀನಿ. So it is what? 1/2 FL. ಇಲ್ಲಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿರಿ, ನಿಮಗೆ ಕೊಟ್ಟಿದ್ದಾರೆ ನೋಡಿ ಡಯಾಗ್ರಾಮ್ ಇದೆ ಅಲ್ಲ, ಫೋರ್ತ್ ಒನ್. ಓಕೆ, ಇವಾಗ ಎಷ್ಟು ಬಂತು ಬೆಂಡಿಂಗ್ ಮೂಮೆಂಟು? 93750. ನಾವು ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಷನ್, ದಿಸ್ ಇಕ್ವೇಷನ್. So D equal to 32M divided by pi into sigma D to the power of 1/3. So 32M is 93750 divided by pi divided by 75 to the power of 1/3. So now standard diameter. So referring design data handbook, notifying from table number 3.5a, D equal to 25 mm.